ಸಮಾಲೋಚನೆ ಡಿಜಿಟಲ್ಗೆ ಸ್ವಾಗತ. ಇತ್ತೀಚೆಗೆ ನಗರದ ಸಹಕಾರ ಸಂಘಗಳ ಜಿಲ್ಲಾ ನಿಬಂಧಕರಾದ ವೆಂಕಟೇಶ್ ಅವರ ಮೇಲೆ ಚನ್ನಪಟ್ಟಣದ ಕೆಲವು ಪುಂಡರು ನಡೆಸಿದ ದೌರ್ಜನ್ಯವನ್ನು ಜಿಲ್ಲಾ ದಲಿತ ಪರ ಸಂಘಟನೆಗಳು ಉಗ್ರವಾಗಿ ಖಂಡಿಸುತ್ತೇವೆ ಎಂದು ಚನ್ನಪಟ್ಟಣ ದಲಿತ ಮುಖಂಡ ಸದಾನಂದ ಅವರು ಮಾಧ್ಯಮಕ್ಕೆ ತಿಳಿಸಿದ್ದಾರೆ. ಇದೇ ಬುಧವಾರದಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕ ವೆಂಕಟೇಶ್ ಅವರು ವಾರದಿಂದ ಕಚೇರಿಗೆ ಗೈರಾಗಿರುವುದನ್ನು ಆರೋಪಿಸಿ ಚನ್ನಪಟ್ಟಣ ತಾಲೂಕಿನ ಮುಖಂಡರುಗಳಾದ ಎಚ್.ಸಿ. ಜಯಮುತ್ತು ಮತ್ತು ಜಯರಾಮ್ ಸೇರಿದಂತೆ ಹಲವು ಉತ್ಪಾದಕರು ಅಧಿಕಾರಿಗಳ ಕಚೇರಿಯಲ್ಲಿ ಇಲ್ಲದ ಕಾರಣ ನೀಡಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ಇಂದು ಚನ್ನಪಟ್ಟಣದ ದಲಿತ ಮುಖಂಡರಾದ ಸದಾನಂದ ಅವರು ತಮ್ಮ ಸಂಘಟನೆಯಿಂದ ಆಗಮಿಸಿ ಸಹಕಾರ ನಿಬಂಧಕರ ಕಚೇರಿ ಅಧಿಕಾರಿಗಳ ಮೇಲೆ ವಿನಾಕಾರಣ ದೌರ್ಜನ್ಯ ಮಾಡಿರುವವರ ವಿರುದ್ಧ ಪೊಲೀಸ್ ಇಲಾಖೆಯು ದಲಿತ ದೌರ್ಜನ್ಯ ಕೇಸನ್ನು ದಾಖಲಿಸುವಂತೆ ಅಧಿಕಾರಿ ವೆಂಕಟೇಶ್ ಅವರಲ್ಲಿ ಮನವಿ ಮಾಡಿದರು. ನಿನ್ನೆ AR ಮೇಲೆ ನಡೆದಂಥ ಘಟನೆಯನ್ನು ನಮ್ಮ ಜಿಲ್ಲೆಯ ದಲಿತ ಪರ ಸಂಘಟನೆಗಳ ಮುಖಂಡರುಗಳು ಉಗ್ರವಾಗಿ ಖಂಡಿಸ್ತೇವೆ. ಜಿಲ್ಲೆಯ ಹಿರಿಯ ಅಧಿಕಾರಿ AR ಅವ್ರಿಗೆ ಕಚೇರಿಗೆ ನುಗ್ಗಿ ದಬ್ಬಾಳಿಕೆ ಮಾಡಿ ದೌರ್ಜನ್ಯ ಮಾಡಿ 2 ಗಂಟೆಗಳ ಕಾಲ ಅವ್ರನ್ನ ಹಿಡಿದು ಅವ್ರ ಮೊಬೈಲ್ ಕಿತ್ಕೊಂಡು ಅವ್ರ ಮೇಲೆ ದೌರ್ಜನ್ಯ ಮಾಡೋದು ಇದು ಇಡೀ ಜಿಲ್ಲೆಯ ದಲಿತರಿಗೆ ಆದಂಥ ಅವಮಾನ. ಯಾಕೆಂದರೆ ಒಬ್ಬ ಸರ್ಕಾರಿ ಅಧಿಕಾರಿಯನ್ನು ಕಾನೂನು ರೀತಿಯಲ್ಲಿ ಅವ್ರನ್ನ ಪ್ರಶ್ನೆ ಮಾಡಬೇಕು, ಕಾನೂನು ರೀತಿಯಲ್ಲಿ ಅವರಿಂದ ಉತ್ತರ ತಗೋಬೇಕು. ಅದು ಬಿಟ್ಟುಬಿಟ್ಟು ದಬ್ಬಾಳಿಕೆ ಮಾಡಿಕೊಂಡು ರೌಡಿಸಮ್ ಮಾಡೋದು ಅದು ತರವಲ್ಲ. ದಯಮಾಡಿ ಇವ್ರ ಮೇಲೆ ಯಾರು ದೌರ್ಜನ್ಯ ಮಾಡಿದ್ದಾರೆ, ದಬ್ಬಾಳಿಕೆ ಮಾಡಿದ್ದಾರೆ, ಅವರಿಬ್ಬರ ಮೇಲೂ ಸಹಿತ ಕಾನೂನು ರೀತಿ ಶಿಕ್ಷೆ ಆಗಬೇಕು, ಅವ್ರ ಮೇಲೆ FIR ಆಗಬೇಕು ಮತ್ತು ಅವರಿಗೆ ಕಾನೂನು ರೀತಿ ಕ್ರಮ ತಗೊಳ್ಬೇಕು ಅಂತೇಳಿ ನಾನು ನಮ್ಮೆಲ್ಲ ದಲಿತ ಪರ ಮುಖಂಡರುಗಳ ಪರವಾಗಿ ಜಿಲ್ಲೆಯ SP ಅವರಿಗೆ ನಾವು ಮನವಿಯನ್ನು ಮಾಡ್ತೀವಿ. ನಿನ್ನೆ H.C. ಜಯಮುತ್ತು ಮತ್ತು ಜಯರಾಮ್ ಕುಟುಂಬದಲ್ಲಿ ಜಯರಾಮ್ ಇಬ್ಬರು ಸೇರಿಕೊಂಡು ಒಬ್ಬರು ಹಿಡ್ಕೊಳ್ಳೋದು, ಒಬ್ಬರು ಕಿತ್ಕೊಳ್ಳೋದು, ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಅವರಿಬ್ಬರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾವು ಎಲ್ಲ ನಮ್ಮ ಜಿಲ್ಲೆಯ ದಲಿತ ಮುಖಂಡರುಗಳ ಪರವಾಗಿ ನಾವು ಒತ್ತಾಯವನ್ನು ಮಾಡ್ತೇವೆ. ಜಿಲ್ಲೆ ಸಹಕಾರ ಸಂಘದ ಹಿರಿಯ ಅಧಿಕಾರಿಯಾದಂಥ ವೆಂಕಟೇಶ್ವರವರ ಮೇಲೆ ಕಾರ್ಯನಿರ್ವಹಿಸುವ ಸಂದರ್ಭದಲ್ಲೊಂದು ಅವರಿಗೆ ಜೀವ ಬೆದರಿಕೆ ಆಗಿರುವಂಥ ಜಯಮುತ್ತು ಒಂದು ವ್ಯಕ್ತಿ ಅವನ್ನ ದಲಿತ ಅಧಿಕಾರಿಯನ್ನು ಒಂದೇ ಕಾರಣಕ್ಕೋಸ್ಕರ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಕಾರ್ಯನಿರ್ವಹಿಸೋಕ್ಕೆ ಒತ್ತಡ ಹಾಕಿ ನನ್ನ ಪರವಾಗೇ ಕೆಲಸ ಮಾಡುವಂಥ ಒತ್ತಡ ಹಾಕಿ ಜೀವ ಬೆದರಿಕೆ ಹಾಕಿರುವಂಥದ್ದು ರಾಮನಗರ ಜಿಲ್ಲೆಯಲ್ಲಿ ದಲಿತ ಸಂಘಟನೆಗಳು ತೀವ್ರವಾಗಿ ಖಂಡಿಸ್ತೀವಿ. ಅದೇ ರೀತಿ ಈ ಜಯಮುತ್ತು ಅನ್ನೋ ವ್ಯಕ್ತಿ ಇದ್ದಾರಲ್ಲ, ಇವನ ಟಾರ್ಗೆಟೇ ದಲಿತ ಅಧಿಕಾರಿಗಳು. ಇವನ ಅವಧಿಯಲ್ಲಿ ಬರೀ ಒಂದು ಗ್ರಾಮ ಪಂಚಾಯತಿಯಲ್ಲಿ ಗೆಲ್ಲಿಲ್ಲ, ಬರೀ ಸಹಕಾರ ಸಂಘದಲ್ಲಿ ದುಡ್ಡು ಕೊಟ್ಟು ಹಣ ಕೊಟ್ಟು ಅಧಿಕಾರಿಗಳು ಎದುರಿಸಿ ಬೆದರಿಸಿ ಅದರಲ್ಲೂ ದಲಿತ ಅಧಿಕಾರಿಗಳನ್ನೇ ಟಾರ್ಗೆಟ್ ಮಾಡ್ತಾ ಇರೋದು ನಾವು ಉಗ್ರವಾಗಿ ಖಂಡಿಸ್ತೀವಿ. ಆ ಅಧಿಕಾರಿಗೆ ಬೆಂಬಲವಾಗಿ ನಾವು ಇರ್ತೀವಿ. ಅವನ ಮೇಲೆ ಪೊಲೀಸರು ಸುಮೋಟೋ ಕೇಸ್ ದಾಖಲೆ ಮಾಡಿ ಅಟ್ರಾಸಿಟಿ ಕೇಸ್ ಮಾಡಿ ಅವನ್ನ ಕೂಡಲೇ ಬಂಧಿಸಬೇಕು. ಈ ಚುನಾವಣೆ ನಡೀತದೆ ಏನು ಮುಂದಿನ ತಿಂಗಳು ಮೇ 25 ಚುನಾವಣೆ ಇದೆ. ಆ ಚುನಾವಣೆಯಲ್ಲಿ ಅವನು ಸ್ಪರ್ಧೆ ಮಾಡಬಾರ್ದು. ಆ ಸ್ಪರ್ಧೆ ಮಾಡಿದಂಗೆ ಅವನ್ನ ಚುನಾವಣೆ ಕಾರಣದಿಂದ ಹಿಂದೆ ಇರಬೇಕು. ಅವನ ಮೇಲೆ ಅಟ್ರಾಸಿಟಿ ಕೇಸ್ ಮಾಡಿ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಜಯಮುತ್ತು ಒಂದು ವ್ಯಕ್ತಿನ. ಪ್ರತಿಭಟನೆಯಲ್ಲಿ ಮುಖಂಡರಾದ ಲಿಂಗೇಶ್ ಕುಮಾರ್, ದಲಿತ ಮುಖಂಡರಾದ ರಾಂಪುರ ಪ್ರದೀಪ್, ಮುಖಂಡರಾದ ಜಯಕುಮಾರ್, ಕಬಡ್ಡಿ ಕುಮಾರ್, ಶಿವಪ್ಪ, ಪ್ರಸನ್ನ, ನಾಗೇಶ್, ಕುಳ್ಳಪ್ಪ, ಪ್ರೇಮ್ಕುಮಾರ್, ಸಂದೀಪ್, ಫರೀದ್, ನಗರಸಭಾ ಸದಸ್ಯ ಬಾಬು, ಶಿವು, ಶರತ್, ಪವನ್ ಸೇರಿದಂತೆ ಇನ್ನೂ ಮುಂತಾದವರು ಭಾಗವಹಿಸಿದ್ದರು. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿದ ವಂದನೆಗಳೊಂದಿಗೆ